ನೀನ್ ಟೀ ಕುಡಿ. ಇದು ಸೂಪರ್. ನೀವು ಮಣಿಕಂಠನ್ ಕಡೆಯವರಲ್ವಾ? ಅವರಿಬ್ರಲ್ಲಿ ನಿಮ್ಮನ್ನು ಯಾರು ಕಳ್ಸಿದ್ದು ಹೇಳೋ. ಮೋಹನ್ ಸರ್, ಬೇಗ ಗಾಡಿ ಎತ್ತು. ಹೋಗೋ, ಬೇಗ ಬರೋ 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 ಬರೋ. ಆ ಮೋಹನ್ ನಿನ್ಗೆ ಬಾಮೈದ ಆಗ್ಬೇಕು ತಾನೆ? ಬಾಮೈದಾನ? ಹೌದು, ಸರಿ ತಾನೆ? ಕ್ಯಾ ಕರ್ ರಹಾ ಹೈ? ಜಲ್ದಿ. ಮಣಿಕಂಠ ಸರ್, ಮೋಹನ್ ಕಳಿಸ್ತಾ ಅಂತ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಕೆಲವ್ರು ಬಂದಿದ್ರು. ನೀನ್ ಯಾಕೆ ಬರ್ಲಿಲ್ಲ? ಏನಾಯ್ತು? ಸೂಪರ್ವೈಸರ್ ಆದ್ಮೇಲೆ ಆತರ ಜಗಳಕ್ಕೆಲ್ಲ ನೀನ್ ಹೋಗ್ತಾ ಇಲ್ವಾ? ಇಲ್ಲ ಹೆದರ್ಕೊಂಬಿಟ್ಟ? ನನ್ ಮುಂದ್ಗಡೆ ನೀನೆಲ್ಲ ಬಚ್ಚಾಕಣ. ನಾನ್ ಕೋಪ ಮಾಡ್ಕೊಂಡು ಒಂದೇಟ್ ಹೊಡೆದ್ರೆ ಸತ್ತೋಗ್ತೀಯ. ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೊರಟೋಗು. ನಾನ್ ಹೋಗ್ತೀನಿ. ಎಲ್ರು ಒಂದಿನ ಈ ಪ್ರಪಂಚ ಬಿಟ್ಟು ಹೋಗ್ಲೇಬೇಕು. ನೀನ್ ಮಾತ್ರ ಆ ವಿಷಯನ ಮರಿಬೇಡ. ಇಷ್ಟಕ್ಕೆ ನಿಲ್ಸಿದ್ರೆ ಸರಿ. ಇಲ್ಲ ಅಂದ್ರೆ ಮಾರಮ್ಮನ್ ದೇವಸ್ಥಾನದ ಮುಂದೆ ಕೈ ಕಾಲಿಲ್ದೆ ಭಿಕ್ಷೆ ಬೇಡೋರ್ ಮಧ್ಯದಲ್ಲಿ ನೀನು ಭಿಕ್ಷೆ ಬೇಡ್ತಾ ಇರ್ತೀಯ. ಹೋಗಲೇ. ನಮ್ ಮೀಟಿಂಗ್ ಮುಗ್ದು ನಾನು ಇನ್ನೊಂದ್ ಜಾಗಕ್ಕೆ ಬಂದಿದ್ದೀನಿ. ಯಾಕೆ ನಾವು ಸೆಕ್ಸ್ ವರ್ಕರ್ ಅಸೋಸಿಯೇಷನ್ ಅಲ್ಲಿ ಇರ್ಬಾರ್ದಾ ಏನು? ಈ ಕೆಲ್ಸ ಮಾಡೋ ನಾವು ಮನುಷ್ಯರು ತಾನೆ. ನಮ್ ಸಮಸ್ಯೆನೂ 4 ಜನಕ್ಕೆ ಗೊತ್ತಾಗ್ಲಿ. ಅದ್ ಸರಿ, ಇಷ್ಟೆಲ್ಲ ಮಾತಾಡ್ತಿರೋ ನೀವು ನನ್ ಕಸ್ಟಮರೇ ತಾನೆ? ಏಯ್, ಜಾಸ್ತಿ ಮಾತಾಡ್ಬೇಡ್ವೋ. ನನ್ ಕತೆಲಿ ನಿನ್ ಹೆಸರು ಇರುತ್ತೆ. ಹಲೋ, ಇಟ್ಬಿಟ್ಯಾ? ಹೆದ್ರು ಪುಕ್ಲ ಮಾತಾಡ್ತಾನೆ. ಮಾಡೋದ್ ಮನೆ ಹಾಳ್ ಕೆಲ್ಸ. ಏನಮ್ಮ, ಯಾರ ಜೊತೆ ಜಗಳ ಆಡ್ಕೊಂಡ್ ಬಂದೆ? ಅದ ಒಬ್ಬ ಉತ್ಮನ್ ಜೊತೆ ಮಾತಾಡ್ತಿದ್ದೆ. ನಿನ್ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಾ ಇದೆ? ಎಲ್ಲಿ ಈ ಕಳ್ಳ ವಿಡಿಯೋಗಳೆಲ್ಲ ಬಂದು ಬಿಸ್ನೆಸ್ ಡಲ್ಲು. ಅದಕ್ಕೆ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಇದನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಶುರು ಮಾಡ್ಬಿಟ್ಯಾ? ಅಯ್ಯೋಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಈ ಬೆಂಗಾಲಿಗಳಿಗೆಲ್ಲ ಟಿವಿ ರೇಡಿಯೋ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರಲ್ಲ, ಆ ಆರ್ಡರ್ನ ತಗೊಳಕ್ ಬಂದಿದ್ದೀನಿ. ಹೌದು, ಇಲ್ಲಿ ಕೆಲ್ಸಕ್ಕೆ ಬರೋರ್ನೆಲ್ಲ ನೀನು ಬ್ರೈನ್ ವಾಶ್ ಮಾಡಿ ನಿನ್ ಜೊತೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಒಂದು ಕಂಪ್ಲೇಂಟ್ ಬಂದಿದೆ. ಹೌದು ಹೌದು, ಇಂತ ಕೆಲ್ಸ ಎಲ್ಲ ಮಾಡೋದಕ್ಕೆ ನಾನೇನ್ ಕಳ್ಳಿನ? ನಮ್ಮಂತ ಹೆಂಗಸ್ರನ್ನು ಸ್ವಲ್ಪ ಬದುಕೋಕ್ ಬಿಡಿ ಸರ್. ಈಗ ಅರ್ಥ ಆಯ್ತು ಬೆಂಗಾಲಿ ಅವರು ದುಡಿತಾರೋ ದುಡ್ಡು ಬೆಂಗಾಲ್ಗೆ ಯಾಕೆ ಹೋಗ್ತಾ ಇಲ್ಲ ಅಂತ. ಎಲ್ಲಾನು ಆ ಭಗವಂತನೇ ಕಾಪಾಡ್ಬೇಕು. ಹೇ ಬಾಬು, ಏನು ನಾನಿನ್ನ ಹೆಸರು ಹಿಡಿದು ಕರೆದೆ. ಯಾಕೆ ತರ ಕೂಗ್ತಾ ಇದ್ಯಾ? ಬಯ್ಯನ ಬಯ್ಯ ಅಂತ ಕರೆದೆ, ಇನ್ನೇನ್ ಮಿಯಾವ್ ಅಂತ ಕರೀಲ. ಸ್ವಲ್ಪ ಬಾ. ಏನ್ ವಿಷಯ ಅಂತ ಹೇಳು. ವಿಷಯ ಇದೆ, ಬಾ ಬೇಗ ಬಾ. ಏನೋದು? ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡು. ಇಲ್ಲಿ ಕಷ್ಟಪಟ್ಟು ನೀನ್ ಏನ್ ಪಡ್ಕೊಂಡಿದ್ಯಾ? ಇಲ್ ನೋಡ್ದ್ಯಾ? ಚಿನ್ನದ ಸರ, ಚಿನ್ನದ ಬಳೆ. ಯಾವಾಗ್ಲೂ ಫ್ಲೈಟ್ ಅಲ್ಲೇ ಹೋಗ್ತೀನಿ.
ಅವಳು ನೀನ್ ಏನ್ ಯಾಕ್ ಹೇಳ್ತಿದ್ದಾಳೆ ಅಂತ ಸುಮ್ನೆ ಗೊತ್ತಾಗ್ತೈತಾ? ಕಷ್ಟಪಡ್ತಾ ಇದ್ಯಾ? ಇದನ್ನೆಲ್ಲ ಆ ಬಿಟ್ಟು ಹೆಣ್ಮಗು ಸುಮ್ನೆ ತಲೆ ನನ್ ಜೊತೆ ಕೆಡಿಸ್ತಿದ್ದಾಳೆ, ಬರ್ಬಾರ್ದಾ? brain washing. ಒಳ್ಳೆ ದುಡ್ಡು Washing, ಸಂಪಾದನೆ ಹೌದು. ಮಾಡ್ಬೋದು. ಅಲ್ಲಿ ಬಟ್ಟೆ ಇಲ್ವಲ್ಲ? ಕಾರಲ್ಲೇ ಓಡಾಡ್ಬೋದು. ಆ ವಾಷಿಂಗ್ ಅಲ್ಲ, ಏನು? ಈ ನಾನ್ ಕನ್ನಡದಲ್ಲಿ ಹೇಳಿದ್ ಹೇಗೆ ಹೇಳಿ ನಿನ್ಗೆ ಅರ್ಥ ಬರ್ತೀಯಾ? ಮಾಡ್ಸೋದು? ಅದು ಮಸ್ತ ಕಸ್ಕ ಅಂತ ತಲೆ ಕೆಡಿಸುವಂತದ್ದು. ಛೀ 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 ಛೀ, ಥು. ಅವಶ್ಯಕತೆ ಇದ್ದಾಗ ಏನು ಜ್ಞಾಪಕ ಬರೋದಿಲ್ಲ. ಇವಾಗ ಜ್ಞಾಪಕ ಬಂತು. ಅದ್ ಹೇಗಂದ್ರೆ ಈ ಮೆದುಳನ್ನ ಕೆದ್ಕೋದು ಅಂತ ಇಟ್ಕೋ. ಅಯ್ಯೋ, ಇವನೊಬ್ಬ ಮೂರ್ಖ ಕಣೋ. ಇವನಿಗೆ ಹೇಳಿ ಅರ್ಥ ಮಾಡ್ಸಿ. ಸರಿ, ಅದೆಲ್ಲ ಬಿಡೋ. ಬಂದಿರೋವಳ ಹೆಸರು ವಾಸಂತಿ. ಅವಳು ಏನ್ ಕೆಲ್ಸ ಮಾಡ್ತಿದ್ದಾಳೋ ಆ ಕೆಲ್ಸಕ್ಕೆ ನಮ್ ಶಾಂತಿನ ಹೇಳ್ಕೊಳಕ್ ನೋಡ್ತಿದ್ದಾಳೆ. ಈಗ್ಲೇ ಹುಷಾರಾಗ್ಲಿಲ್ಲ ಅಂದ್ರೆ ಶಾಂತಿಗ್ ತಲೆ ಕೆಡಿಸಿ ಕರ್ಕೊಂಡು ಹೋಗ್ಬಿಡ್ತಾಳೆ. 3 ತಿಂಗಳಾದ್ಮೇಲೆ ಅವಳಿಗೊಂದು ಟೈಟಲ್ ಕೊಡ್ತಾರೆ, ಬಸ್ ಸ್ಟ್ಯಾಂಡ್ ಶಾಂತಿ ಅಂತ. ಆಮೇಲೆ ಕಾಸು ಕೊಡೋರೆಲ್ಲ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ನನ್ ಮಾತ್ ಕೇಳು, ನೀನ್ ನನ್ ಜೊತೆ ಬಂದ್ಬಿಡು, ನೀನ್ ಚೆನ್ನಾಗಿರ್ತೀಯ. ನೀನ್ ಯಾಕೆ ಇಲ್ಲಿಗ್ ಬಂದ? ನಾವ್ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾತಾಡ್ತೀವಿ, ನೀನ್ ಯಾಕೆ ಬಂದಿದ್ಯಾ? ಆಗ ಛೀ! ಏ ನೋಡು, ನೀನು ಶಾಂತಿನ ವಾಶ್ ಮಾಡಿದ್ರೆ ವೇಸ್ಟ್. ನೀನ್ ಎಷ್ಟೇ ವಾಶ್ ಮಾಡಿದ್ರು ಅವ್ಳು ಬರಲ್ಲ. ನಾನು ಇವಳನ್ನ ಸ್ನಾನ ಮಾಡಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ ಬಂದಿಲ್ಲ. ಮುಚ್ಕೊಂಡು ಇಲ್ಲಿಂದ ಹೋಗು. ಅವಳನ್ನೇನಾದ್ರೂ ಹಾಳು ಮಾಡಿದ್ರೆ ಇದೇ ನಿನ್ಗೆ ಹಬ್ಬ. ಹೋಗು ಇಲ್ಲಿಂದ. ಈ ವಾಸಂತಿ ಮನ್ಸ್ ಮಾಡಿದ್ರೆ ಎಂತ ಹುಡುಗಿನೂ ಕೌಚ್ ಹಾಕೋಬಿಡ್ತೀನಿ ಗೊತ್ತಾ? ನನ್ಗೆ ಹೀಗ್ ಮಾತಾಡ್ದಿಯಲ್ಲ, ಇದು ನನ್ಗೆ ಸವಾಲು ಕಣ. ಹೋಗು. ಹೋಗ ಬೆಂಗಾಲಿ ಎಮ್ಮೆ ಮಾತಾಡಕ್ ಬಂದ್ಬಿಟ್ಟ. ಅವ್ರು ಹೇಳ್ತಿದಾರೆ, ನೀನ್ ಯಾಕೆ ಇದ್ಕೊಂಡ್ ಕಷ್ಟ ಪಡ್ಬೇಕು, ನನ್ ಜೊತೆ ಬಾ, ದುಡ್ಡು ಸಂಪಾದನೆ ಮಾಡಕ್ ದಾರಿ ಹೇಳ್ಕೊಡ್ತೀನಿ ಅಂದ್ರು. ಅವಳ ಜೊತೆ ಮಾತಾಡ್ಬೇಡ, ಅವಳು ತುಂಬಾ ಮೋಸದವಳು. ಅವಳ ಊರಿಂದನೇ ಆಚೆ ಹಾಕ್ಬೇಕು. ಶಾಂತಿ, ನಿನ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು. ಮಾಮ ಹೇಳಿ ಮಾಮ. ಈ ಜನ್ಮದಲ್ಲಿ ನನ್ ಲವ್ ವಿಷಯ ಅವಳಿಗೆ ಹೇಳ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಯಾಕೋ ಇಲ್ಲಿಗೆ ಬಂದ್ವಿ? ಹೇಳ್ತೀನಿ, ಇಳಿರಿ. ಈ ಜಾಗ ಹೇಗಿದೆ? ಚೆನ್ನಾಗಿದೆ. ಈ ಜಾಗಕ್ಕೆ ಹೆಂಗ್ ಕಡಿಮೆ ಆಗಿದೆ? ನಿಮ್ಗೆ ಈ ಜಾಗ ಇಷ್ಟ ಆಯ್ತಾ? ಏನು ತಗೋತಾ ಇದ್ಯಾ? ಅದಕ್ಕೆ ಈ ಜಾಗದ ಓನರ್ ನಮ್ಗೆ ಕೊಡ್ಬೇಕಲ್ಲ. ಯಾರು ಈ ಜಾಗದ ಓನರ್? ಸರಿ, ಟೆನ್ಷನ್ ಆಗ್ಬೇಡಿ, ಹೇಳ್ತೀನಿ ರೀ. ಬೇಗ ಹೇಳು. ಈ ಜಾಗದ ಓನರ್ ನನ್ ಮುಂದೆ ನಿಂತಿರೋಂತ ಈ ಭಯ್ಯಾನೆ. ನಾನಾ? ಇಲ್ಲಿ ನೋಡಿ, ಈ ಜಾಗನ ನಿಮ್ಮ ಹೆಸರಲ್ಲಿ ತಗೊಂಡಿರೋದಕ್ಕೆ ಇದೇ ಪತ್ರ. ನನ್ಗೆ ಯಾಕೋ ಇದೆಲ್ಲ? ನಿನ್ ಜೊತೆನೆ ತಾನೇ ಇದೀನಿ. ಬಯ್ಯನ್ಗೆ ಮದ್ವೆ ಆದ್ರೆ ಮುಂದೆ ಒಂದಿನ ನಮ್ಮಿಂದ ಸಪರೇಟ್ ಆಗಿ ಹೋಗ್ಲೇಬೇಕಲ್ವಾ? ಯಾರಾಗಿದ್ರು ಹೆಂಡತಿ ಮಾತು ಕೇಳಲೇಬೇಕಲ್ವಾ? ನಾನು ತರದವನಲ್ಲ, ನನ್ನ ಹೆಂಡತಿ ಮಾತು ಕೇಳಲ್ಲ. ಯಾಕೆ ನನ್ಗೋಸ್ಕರ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಈ ಜಾಗ ತಗೊಂಡೆ? ಅಯ್ಯೋ, ಇಲ್ಲಿ ನೋಡಿ, ಇಷ್ಟ ದಿನ ನೀವು ಸೇರ್ಸಿಟ್ಟಿರೋ ಹಣದಲ್ಲೇ ಈ ಜಾಗನ ತಗೊಂಡಿರೋದು. ಸ್ವಲ್ಪ ಹಣ ನಾನು ಹಾಕಿದ್ದೀನಿ, ಆಮೇಲೆ ನಿಮ್ ಸಂಬಳದಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲ ಬೇಡ. ಇಲ್ಲಿ ನೋಡಿ, ಕೋಲ್ಕತ್ತಾ ಕಂಪನಿ ವಿರುದ್ಧ ನಡೀತಿರೋ ಕೇಸ್ನಲ್ಲಿ ಗೆದ್ದಾದ್ಮೇಲೆ ಒಂದ್ ಒಳ್ಳೆ ಮನೆ ತಗೊಂಡು ಸೆಟ್ಲ್ ಆಗ್ಬೇಡ. ಇದು ಬೇಕಾ? ಇದೆಲ್ಲ ಬೇಕು ಭಯ್ಯ. ಸಮಯನೇ ಕಳೀತಾ ಇಲ್ವೇ? ಸರಿ, ಸ್ವಲ್ಪ ಹೊತ್ತು ಸುತ್ತಿ ನೋಡೋಣ. ಛೀ, ಲೇ ಮಣಿಕಂಠ, ಕಾಲ್ನ ಜೋಡಿಸಿ ನಿಂತ್ಕೊಳ್ಳೋ, ಇಲ್ಲಾಂದ್ರೆ ನೋಡ್ದವ್ರಿಗೆಲ್ಲ ದೆವ್ವ ಹಿಡ್ಕೊಂಡ್ಬಿಡುತ್ತೆ. ಹೋಗ. ಬೆಳಗ್ಗೆ ಕನ್ನಡಿಲಿ ನನ್ನ ಮುಖ ನಾನು ನೋಡ್ಕೊಂಡಿದ್ದಕ್ಕೆ ಈ ತರ ನಡೀತಾ ಇದೆ. ಹಲೋ, ಏನೇ ನಿಮ್ಮಮ್ಮಗೆ ಹಾವು ಕಚ್ಬಿಡ್ತಾ? ಅವ್ರನ್ನೆಲ್ಲ ಹಾವು ಕಚ್ಚಿರೋದಿಲ್ವೇ? ಹಾವಲ್ಲಿ ವಿಷ ಎಲ್ಲ ಹಿಂಗೋದ್ಮೇಲೆ ನಿಮ್ಮಮ್ಮನ ಕಚ್ಬಿಟ್ಟು ರೀಚಾರ್ಜ್ ಮಾಡ್ಕೊಳಕ್ ಬಂದಿರುತ್ತೆ. ಕೆಲ್ಸಕ್ ಬಂದ್ಮೇಲೆ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಕಾಲ್ ಮಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿರೋದು ನಿನ್ಗೆ? ಆ ಕಾಂಟ್ರಾಕ್ಟರ್ ಬೇರೆ ಬಂದು ಸಾಯ್ತಾನೆ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನಲ್ಲ ಬೇರೆಯವನ್ನ. ಏನಪ್ಪಾ ಸುಮನ್, ನಿನ್ನ ಹತ್ರ ಇರೋ ಆಧಾರ್ ಕಾರ್ಡು ನನಗ್ ಕೊಟ್ಬಿಡು. ನಿನಗ್ ಬರೋ ದುಡ್ಡೆಲ್ಲ ನಾನು ಮನೆಗೆ ಕಳಿಸ್ಬಿಡ್ತೀನಿ. ನೀನ್ ಇಲ್ಲಿಗೆ ಬಂದು ಕಷ್ಟಪಡೋ ಅವಶ್ಯಕತೆನೇ ಇಲ್ವಲ್ಲ? ಅಯ್ಯೋ ಯಜಮಾನ್ರೆ, ನಿಮ್ಮನ್ನ ನೋಡ್ಕೊಂಡೆ ಕೆಲಸ ಮಾಡ್ಬೇಕು ಅಂತ ನನ್ಗೊಂದು ಆಸೆ ಯಜಮಾನ್ರೆ. ಅದೆಲ್ಲ ಇರ್ಲಿ, ಈಗ್ಲೂ ತೆಂಗಿನ ಮರ ಹತ್ತೋ ರಾಮು ತಾನೆ ನಿಮ್ಮಪ್ಪ. ಅದೆಲ್ಲ ಆ ಸೈಟ್ ಅಲ್ಲಿ ಇರ್ಲಿ, ನನ್ ಸೈಟ್ ಅಲ್ಲಿ ಇದೆಲ್ಲ ಮಾಡಕ್ಕಾಗಲ್ಲ. ಶಾಂತಿ, ಅದನ್ನ ಒಂದ್ ಸ್ವಲ್ಪ ಕೊಡಿಲಿ. ಪಾಪ ಕಾಂಟ್ರಾಕ್ಟರೇ ಕೆಲಸ ಮಾಡ್ತಾರೆ. ಅಯ್ಯೋ ಯಜಮಾನ್ರೆ, ಇದನ್ನ ಸ್ವಲ್ಪ ಇಡೋಣ. ಅಯ್ಯೋ ಯಜಮಾನ್ರೆ, ನಮ್ ಸಂಘದಿಂದ ಗಲಾಟೆ ಮಾಡ್ತಾರೆ. ಇದನ್ನು ಇಟ್ಟು ಬಿಡೋಣ. ಯಜಮಾನ್ರೆ, ನಿಮ್ಗೆ ಮೇಸ್ತ್ರಿಯ ಶಾಪ ಬೀಳುತ್ತೆ. ಬರ್ಲಿ 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 ಬರ್ಲಿ. ಮತ್ತೆ ಮೀನು ತಗೊಳ್ಳಿ, ಮೀನು. ಅವ್ರು ನಿಮ್ನ ಕಿಂಡಲ್ ಮಾಡ್ತವ್ರೆ. ಹೌದಾ? ಅದು ನಂಗೆ ಗೊತ್ತೇ ಇರ್ಲಿಲ್ಲ. ಏ ಅಣ್ಣ, ಆ ಮೊಬೈಲ್ ವಸಂತಿ ಎಸ್ಟೇಟ್ ಒಳಗಡೆ ಯಾರನ್ನೋ ಕರ್ಕೊಂಡು ಹೋಗ್ತಿರಾಳೆ.